ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆನೇ ಇಲ್ಲದಂತೆ ಒಂದು 20 to 30 ಮಿನಿಟ್ಸ್ ಒಳಗಡೆ ಆಗುವಂಥ ಒಂದು ಸಿಂಪಲ್ ಮತ್ತು ಬಹಳನೇ ರುಚಿಯಾಗಿರುವಂಥ ಒಂದು ಪೆಪ್ಪರ್ ಚಿಕನ್ ಫ್ರೈನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನನ್ನ ಶೈಲಿನಲ್ಲಿ, ನಾನು ಮನೆಯಲ್ಲಿ ಯಾವಾಗಲೂ ಹೀಗೆ ಮಾಡೋದು, ಅದೇ ರೀತಿಯಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಡ್ರೈ ಫ್ರೈನ ಮಾಡ್ಕೊಳ್ಳೋಣ. ಏನಿಲ್ಲ, ಜಾಸ್ತಿ ನಿಮ್ಮ ಚಿಕನ್ಗೆ ಎಷ್ಟಿದೆ ಅಷ್ಟು ನೋಡಿಕೊಂಡು ಕಾಳು ಮೆಣಸು, ಸೋಂಪು, ಒಂಚೂರು ಚಕ್ಕೆ, 2 ಲವಂಗ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡು ಮಿಕ್ಸಿ ಜಾರಲ್ಲಿ ಅಥವಾ ಕುಟಾಣಿನಲ್ಲಿ ಅದನ್ನು ಸ್ವಲ್ಪ ಕ್ರಷ್ ಆಗಿ ಪೌಡ್ರ್ ಮಾಡ್ಕೋಬೇಕು. ಇದು ಘಮ ಬರೋ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಈಗ ಚಿಕನನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಜಾಸ್ತಿ ಏನು ನಾನು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಲ್ಲ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದೆಲ್ಲ ನಿಮ್ಮ ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಚಿಕನಿಗೆ ಎಣ್ಣೆ ಹಾಕ್ಕೊಳ್ಳಿ. ಕಾದಿರೋ ಎಣ್ಣೆಗೆ ಸುಮಾರು ನಾನು ಒಂದು ಮೀಡಿಯಮ್ ಸೈಜ್ ಆಗಿರುವಷ್ಟು ಸಿಪ್ಪೆ ಇರುವಂಥ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದು ಒಂದು 2 ಸೆಕೆಂಡು ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ, ಅಂದರೆ ಸೀಸಬಾರ್ದು. ಫ್ಲೇವರ್ ಬಿಟ್ಟ ಮೇಲೆ ಅದಕ್ಕೆ ಸುಮಾರು 1 ಕಡ್ಡಿಯಷ್ಟು ಹಸಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಹಸಿ ಕರಿಬೇವಿನ ಸೊಪ್ಪು ಹಾಕಿದ ನಂತರನೇ 1 ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೋಬೇಕು. ಇದು ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಸೀಸಬೇಡಿ, ಯಾವುದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆಗಿದ ನಂತರ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪನೂ ಕೂಡ ಸೀಸಬೇಡಿ, ಅಂದರೆ ಫ್ರೈ ಆಗಿರುವಂಥದ್ದು ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ಅದು ಸೀಬಾರ್ದು. ಸೊ ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಅದಕ್ಕೆ ಸುಮಾರು 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಸುಮಾರು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೆ. ನೀವು ಟೈಮ್ ಇರೋರಿದ್ದರೆ ನೀವು ಡೈರೆಕ್ಟಾಗಿ ಫ್ರೈ ಮಾಡ್ಕೋಬೋದು. ಸೊ ನನ್ನ ಹತ್ರ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು 2 ವಿಷಲ್ನ ತೊಗೊಂಡಿದ್ದೆ. ಲೈಟಾಗಿ ಹಾಕ್ಕೊಳ್ಳಿ ಉಪ್ಪು, ಯಾಕಂದರೆ ಚಿಕನ್ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರನೇ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಸುಮಾರು ಅಂದರೆ ಒಂದು ಇದು 90% ಕುಕ್ ಆಗಿರುತ್ತಷ್ಟೇ, ಓವರ್ ಕುಕ್ ಮಾಡ್ಕೋಬೇಡಿ. ಜಸ್ಟ್ 2 ವಿಷಲ್ ಹಾಕ್ಕೊಂಡಿದ್ದೀನಿ. ಆ ನೀರನ್ನು ಹಾಗೆ ಇಟ್ಕೊಳ್ಳಿ, ಯಾಕಂದರೆ ನಾವು ಅದು ಬೇಕು, ಆ ಸ್ಟಾಕು, ಚಿಕನ್ ಸ್ಟಾಕು. ಸೊ ಅದು ಇಟ್ಟಿದ ತಕ್ಷಣವೇ ಇದನ್ನು ಮತ್ತೆ ನೀವು ಈ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಒಂದು 2 ಸೆಕೆಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಲೈಟಾಗಿ 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕಬೇಕು, ಯಾಕೆಂದರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದ್ರ ಜೊತೆಗೇ 2 ಹಸಿಮೆಣಸಿಗೆ ಹಾಕ್ಕೊಳ್ಳಿ. ಆ ನಂತರ ನಾನು ಆಲ್ರೆಡಿ ಹೇಳಿದ್ದೆಲ್ಲ ನಿಮಗೆ ಚಿಕನ್ ಸ್ಟಾಕು, ಆ ನೀರನ್ನು ಸೇರಿಸಿ ಮತ್ತೆ ಒಂದು 2 ಕುದಿ ಬರೋವರೆಗೂ ತಟ್ಟೆನ ಕ್ಲೋಸ್ ಮಾಡಿಕೊಂಡು ಒಂದು 2 ಕುದಿ ಆರಾಮಾಗಿ ತೊಗೊಳ್ಳಿ. ಅದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ನಾನು ನೀಟಾಗಿ ಒಂದು 5 ರಿಂದ 6 ಸೆಕೆಂಡ್ ಇಟ್ಟಿದ್ದೆ. ಈಗ ನಾನು ಆಲ್ರೆಡಿ ಡ್ರೈ ರೋಸ್ಟ್ ಏನು ಮಾಡಿದ್ವಿ, ಸೊ ಆ ಸ್ಪೈಸಸ್ನ ಲೈಟಾಗಿ ತರಿಯಾಗೇ ನಾನು ಪೌಡ್ರ್ ಮಾಡಿಕೊಂಡು ಅದನ್ನು ನಾನು ಏನು ಹಾಕ್ಕೊಂಡಿದ್ದೆ ಚಿಕನ್ಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡ್ರ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಎಷ್ಟೇ ನೀರಿದ್ರೂ ಕೂಡ ಕಂಪ್ಲೀಟಾಗಿ ಅದು ಗಟ್ಟಿ ಆಗಿಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಹೈ ಫ್ಲೇಮಲ್ಲೇ ಇಟ್ಕೊಳಕ್ಕೆ ಹೋಗ್ಬಿಡಿ. ಒಂದು 2 ಸೆಕೆಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪನೂ ಕೂಡ ನೀರಿಲ್ಲ, ನಾನು ಆಲ್ರೆಡಿ ಹೇಳ್ದಾಗೆ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ. ಸೊ ಈ ಥರ ಡ್ರೈ ಬೇಕು ಅನ್ನೋರು ಹೀಗೆ ತಿನ್ಬೋದು. ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಬಿಸಿ ನೀರನ್ನು ಹಾಕ್ಕೋತೀನಿ. ಈಗ ಮುಚ್ಚಿ ಬಿಟ್ಬಿಡಿ ಇದನ್ನು, ಯಾಕೆಂದರೆ ಇದು ಉಪ್ಪು, ಹುಳಿ, ಖಾರ, ಮಸಾಲೆ ಎಲ್ಲ ಹಿಡಿಬೇಕು. ನಾನು ಆಲ್ರೆಡಿ ಹೇಳಿದಾಗೆ ಒಂದು ಅರ್ಧ ಗ್ಲಾಸು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಈಗ ನೀವು ಟೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕಿದೆ, ಹಾಗಾಗಿ ಈಗ ಒಂದು ಅರ್ಧ ಟೀ ಸ್ಪೂನ್ ನಾನು ಇದಕ್ಕೆ ಕಮ್ಮಿ ಇತ್ತು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಮತ್ತೆ ಫ್ರೆಶ್ ಆಗಿರುವಂಥ 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ಗಿಂತನೂ ಕಮ್ಮಿ ನಿಂಬೆಹಣ್ಣಿನ ಜ್ಯೂಸನ್ನು ಸೇರಿಸ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದನ್ನು ಸೇರಿಸ್ಕೊಳ್ಳೇಬೇಕು, ಯಾಕೆಂದರೆ ಬಹಳ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ ಎಲ್ಲ. ಇದನ್ನು ನಾಲ್ಗೆ ಕೆಟ್ಟಿರುತ್ತೆ ಅಂತ ಅಲ್ಲ, ಇದು ನೀವು ತಿಂತಾ ಇದ್ದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಇದನ್ನು ಇವತ್ತು ನಾನು ಮನೇಲಿ ಬಾಣ್ತಿಗೆ ಮಾಡಿಕೊಟ್ಟಿದ್ದೆ. ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಅದು ಮಜನೇ ಬೇರೆ ಇರುತ್ತೆ. ನೀವು ಮತ್ತೆ ಮತ್ತೆ ಮಾಡೇ ಮಾಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸು ಅಂದರೆ ನೀವೇ ನೋಡಿದ್ರಲ್ಲ, ನಾನು ಏನೂ ಹಾಕಿಲ್ಲ. ಸೊ ಮನೆಯಲ್ಲಿರುವಂಥದ್ದನ್ನೇ ಹಾಕಿ ಫಟಾಫಟ್ ಅಂತ ಮಾಡಿದೆ. ಇದು ನಾನು ಇಮಿಡಿಯೇಟ್ಲಾಗಿ ನನಗನ್ಸಿದ್ದನ್ನ ತಕ್ಷಣ ಮಾಡಿದೆ, ಯಾಕೆಂದರೆ ಇದು ನನ್ನ ಓನ್ ರೆಸಿಪಿ. ಸೊ ಈ ಥರನೂ ಮಾಡ್ಬೋದು ಚಿಕನ್ ಪೆಪ್ಪರ್ ಫ್ರೈನ ಅಂತ ಟ್ರೈ ಮಾಡಿದೆ, ಬಹಳ ಚೆನ್ನಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ.